ಗಡಿಭಾಗದ ಏರ್ಪೋರ್ಟ್ಗಳಲ್ಲಿ ಸೇನೆ ಕಟ್ಟೆಚ್ಚರವನ್ನ ವಹಿಸಿದೆ. ಜಮ್ಮು, ಶ್ರೀನಗರ, ಲೇಹ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳಲ್ಲಿ ಸೇವೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಜಮ್ಮು, ಶ್ರೀನಗರ, ಲೇಹ್, ಲಡಾಖ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳ ಸೇವೆಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕ ಬಂದ್. ಮೇ 10ನೇ ತಾರೀಕಿನವರೆಗೂ ದೇಶದ 20 ಏರ್ಪೋರ್ಟ್ಗಳು ಬಂದ್ ಆಗಿರುತ್ತೆ. ಗಡಿಭಾಗದ ಏರ್ಪೋರ್ಟ್ಗಳಲ್ಲಿ ಸೇನೆ ಕಟ್ಟೆಚ್ಚರವನ್ನ ವಹಿಸಿದೆ. ಜಮ್ಮು, ಶ್ರೀನಗರ, ಲೇಹ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳಲ್ಲಿ ಸೇವೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಜಮ್ಮು, ಶ್ರೀನಗರ, ಲೇಹ್, ಲಡಾಖ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳ ಸೇವೆಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕ ಬಂದ್. ಮೇ 10ನೇ ತಾರೀಕಿನವರೆಗೂ ದೇಶದ 20 ಏರ್ಪೋರ್ಟ್ಗಳು ಬಂದ್ ಆಗಿರುತ್ತೆ. ಗಡಿಭಾಗದ ಏರ್ಪೋರ್ಟ್ಗಳಲ್ಲಿ ಸೇನೆ ಕಟ್ಟೆಚ್ಚರವನ್ನ ವಹಿಸಿದೆ. ಜಮ್ಮು, ಶ್ರೀನಗರ, ಲೇಹ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳಲ್ಲಿ ಸೇವೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಜಮ್ಮು, ಶ್ರೀನಗರ, ಲೇಹ್, ಲಡಾಖ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳ ಸೇವೆಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕ ಬಂದ್. ಮೇ 10ನೇ ತಾರೀಕಿನವರೆಗೂ ದೇಶದ 20 ಏರ್ಪೋರ್ಟ್ಗಳು ಬಂದ್ ಆಗಿರುತ್ತೆ. ಗಡಿಭಾಗದ ಏರ್ಪೋರ್ಟ್ಗಳಲ್ಲಿ ಸೇನೆ ಕಟ್ಟೆಚ್ಚರವನ್ನ ವಹಿಸಿದೆ. ಜಮ್ಮು, ಶ್ರೀನಗರ, ಲೇಹ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳಲ್ಲಿ ಸೇವೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಜಮ್ಮು, ಶ್ರೀನಗರ, ಲೇಹ್, ಲಡಾಖ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳ ಸೇವೆಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕ ಬಂದ್. ಮೇ 10ನೇ ತಾರೀಕಿನವರೆಗೂ ದೇಶದ 20 ಏರ್ಪೋರ್ಟ್ಗಳು ಬಂದ್ ಆಗಿರುತ್ತೆ. ಗಡಿಭಾಗದ ಏರ್ಪೋರ್ಟ್ಗಳಲ್ಲಿ ಸೇನೆ ಕಟ್ಟೆಚ್ಚರವನ್ನ ವಹಿಸಿದೆ. ಜಮ್ಮು, ಶ್ರೀನಗರ, ಲೇಹ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳಲ್ಲಿ ಸೇವೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಜಮ್ಮು, ಶ್ರೀನಗರ, ಲೇಹ್, ಲಡಾಖ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳ ಸೇವೆಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ.
ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕ ಬಂದ್. ಮೇ 10ನೇ ತಾರೀಕಿನವರೆಗೂ ದೇಶದ 20 ಏರ್ಪೋರ್ಟ್ಗಳು ಬಂದ್ ಆಗಿರುತ್ತೆ. ಗಡಿಭಾಗದ ಏರ್ಪೋರ್ಟ್ಗಳಲ್ಲಿ ಸೇನೆ ಕಟ್ಟೆಚ್ಚರವನ್ನ ವಹಿಸಿದೆ. ಜಮ್ಮು, ಶ್ರೀನಗರ, ಲೇಹ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳಲ್ಲಿ ಸೇವೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಜಮ್ಮು, ಶ್ರೀನಗರ, ಲೇಹ್, ಲಡಾಖ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳ ಸೇವೆಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕ ಬಂದ್. ಮೇ 10ನೇ ತಾರೀಕಿನವರೆಗೂ ದೇಶದ 20 ಏರ್ಪೋರ್ಟ್ಗಳು ಬಂದ್ ಆಗಿರುತ್ತೆ. ಗಡಿಭಾಗದ ಏರ್ಪೋರ್ಟ್ಗಳಲ್ಲಿ ಸೇನೆ ಕಟ್ಟೆಚ್ಚರವನ್ನ ವಹಿಸಿದೆ. ಜಮ್ಮು, ಶ್ರೀನಗರ, ಲೇಹ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳಲ್ಲಿ ಸೇವೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಜಮ್ಮು, ಶ್ರೀನಗರ, ಲೇಹ್, ಲಡಾಖ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳ ಸೇವೆಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕ ಬಂದ್. ಮೇ 10ನೇ ತಾರೀಕಿನವರೆಗೂ ದೇಶದ 20 ಏರ್ಪೋರ್ಟ್ಗಳು ಬಂದ್ ಆಗಿರುತ್ತೆ. ಗಡಿಭಾಗದ ಏರ್ಪೋರ್ಟ್ಗಳಲ್ಲಿ ಸೇನೆ ಕಟ್ಟೆಚ್ಚರವನ್ನ ವಹಿಸಿದೆ. ಜಮ್ಮು, ಶ್ರೀನಗರ, ಲೇಹ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳಲ್ಲಿ ಸೇವೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಜಮ್ಮು, ಶ್ರೀನಗರ, ಲೇಹ್, ಲಡಾಖ್, ಜೋಧ್ಪುರ್, ಅಮೃತ್ಸರ್, ಭೋಜ್, ಜಾಮ್ನಗರ್, ಚಂಡೀಗಢ, ರಾಜ್ಕೋಟ್ ಈ ಎಲ್ಲ ಏರ್ಪೋರ್ಟ್ಗಳ ಸೇವೆಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಏರ್ ಇಂಡಿಯಾ ವಿಮಾನ ಹಾರಾಟ ತಾತ್ಕಾಲಿಕ ಬಂದ್. ಮೇ 10ನೇ ತಾರೀಕಿನವರೆಗೂ ದೇಶದ 20 ಏರ್ಪೋರ್ಟ್ಗಳು ಬಂದ್ ಆಗಿರುತ್ತೆ.